ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡದ ನಿರೂಪಕರಾಗಿ ಮರಳುವುದನ್ನು ಖಚಿತಪಡಿಸಿದ್ದಾರೆ. ಮುಂಬರುವ ಸೀಸನ್ 12ಕ್ಕೆ ಮಾತ್ರವಲ್ಲ, ಮುಂದಿನ 4 ಸೀಸನ್ಗಳಿಗೂ. ಸೀಸನ್ 11ರ ಉದ್ಘಾಟನೆಯ ಸಂದರ್ಭದಲ್ಲಿ ನಟ ಸುದೀಪ್ ಇದು ತಮ್ಮ ಕೊನೆಯ ಕಾರ್ಯಕ್ರಮ ಎಂದು ಘೋಷಿಸಿದ್ದರು. ಭಿನ್ನಾಭಿಪ್ರಾಯಗಳಿಂದಾಗಿ ತಾವು ಹಿಂದೆ ಸರಿದಿದ್ದರು. ತಂಡವು ಆ ಕಳವಳಗಳನ್ನು ಪರಿಹರಿಸಿದೆ ಎಂದು ಸುದೀಪ್ ಈಗ ಸ್ಪಷ್ಟಪಡಿಸಿದ್ದಾರೆ. ಇದು ಅವರ ಮರಳುವಿಕೆಗೆ ಕಾರಣವಾಯಿತು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸುದೀಪ್, ಕಳೆದ ವರ್ಷ ಕೆಲವು ವಿಚಾರಗಳನ್ನು ಕಾರ್ಯಗತಗೊಳಿಸಲಾಗಿಲ್ಲ ಮತ್ತು ಅದಕ್ಕಾಗಿಯೇ ನಾನು ಹಿಂದೆ ಸರಿದೆ. ಆದರೆ ಈಗ ಅವುಗಳನ್ನು ಸೇರಿಸಲಾಗಿದೆ. ಅದಕ್ಕಾಗಿಯೇ ನಾನು ಮತ್ತೆ ಬಂದಿದ್ದೇನೆ ಎಂದು ಸ್ಪಷ್ಟವಾಗಿ ಹಂಚಿಕೊಂಡರು. ಬಿಗ್ ಬಾಸ್ ಕಾರ್ಯಕ್ರಮವನ್ನು ಆಯೋಜಿಸುವುದು ಗಂಭೀರ ಜವಾಬ್ದಾರಿಯೊಂದಿಗೆ ಬರುತ್ತದೆ ಎಂದು ಸುದೀಪ್ ಒಪ್ಪಿಕೊಂಡರು. ಹೌದು, ನನಗೆ ಅದಕ್ಕೆ ಸಂಭಾವನೆ ಸಿಗುತ್ತದೆ, ಆದರೆ ಅದರರ್ಥ ನನಗೆ ಬದ್ಧತೆಯೂ ಇದೆ. ವೀಕ್ಷಕರು ನನ್ನ ವಾರಾಂತ್ಯವನ್ನು ಕಾಯುತ್ತಿರುತ್ತಾರೆ. ಆದ್ದರಿಂದ ಅದನ್ನು ಉತ್ತಮಗೊಳಿಸಲು ನಾನು ಅವರಿಗೆ ಋಣಿಯಾಗಿದ್ದೇನೆ. ಇದು ಕೇವಲ ವಿಷಯದ ಬಗ್ಗೆ ಅಲ್ಲ, ಕಾರ್ಯಕ್ರಮವನ್ನು ಉತ್ತಮಗೊಳಿಸುವ ಬಗ್ಗೆ. ನಾನು ವಾರಾಂತ್ಯದಲ್ಲಿ ಮಾತ್ರ ಅಲ್ಲಿಗೆ ಹೋಗುತ್ತೇನೆ, ಆದರೆ ನಾನು ಪ್ರತಿದಿನ ಕಾರ್ಯಕ್ರಮವನ್ನು ನೋಡುತ್ತೇನೆ. ಒಂದು ಕೆಲಸ ಸರಿಯಾಗಿ ನಡೆಯದಿದ್ದರೆ ನಾವು ಅದರ ಬಗ್ಗೆ ಚರ್ಚಿಸುತ್ತೇವೆ. ಕಳೆದ 2 ವರ್ಷಗಳಿಂದ ರೇಟಿಂಗ್ ಗ್ರಾಫ್ ಸ್ಥಿರವಾಗಿದೆ ಎಂದು ಅವರು ಹೇಳಿದರು. ಬಿಗ್ ಬಾಸ್ ಕನ್ನಡ ಈಗ ಒಂದು ದೊಡ್ಡ ಕ್ರೀಡಾಕೂಟದಂತೆ ಕಾಣುವ ಮಟ್ಟವನ್ನು ತಲುಪಿದೆ ಎಂದು ಸುದೀಪ್ ನಂಬುತ್ತಾರೆ. ಪ್ರೇಕ್ಷಕರು ಇದನ್ನು ಐಪಿಎಲ್ನಂತೆ ಪರಿಗಣಿಸುತ್ತಾರೆ. ಕಳೆದ 3 ಸೀಸನ್ಗಳಲ್ಲಿನ ಬೆಳವಣಿಗೆ ಅದ್ಭುತವಾಗಿದೆ. ಸ್ಪರ್ಧಿಗಳು ಸಹ ಬಹಳಷ್ಟು ಗಳಿಸಿದ್ದಾರೆ. ಇದು ಒಂದು ದೊಡ್ಡ ವೇದಿಕೆಯಾಗಿದೆ. ನಾನು ಮತ್ತೆ ಮರಳುತ್ತಿರುವುದಕ್ಕೆ ಸಂತೋಷವಾಗಿದೆ ಎಂದು ಹೇಳಿದರು. ಇತರರು ಕಾರ್ಯಕ್ರಮವನ್ನು ಆಯೋಜಿಸಬಹುದೆಂಬ ವದಂತಿಗಳ ಬಗ್ಗೆ ಕೇಳಿದಾಗ ಅವರು ಆಕರ್ಷಕವಾಗಿ ಪ್ರತಿಕ್ರಿಯಿಸಿದರು. ಬೇರೆ ಯಾರಾದರೂ ಕಾರ್ಯಕ್ರಮವನ್ನು ಆಯೋಜಿಸಿದ್ದರೂ ಸಹ ನಾನು ನೋಡುತ್ತಿದ್ದೆ. ಬಹುಶಃ ನಾನು ಅವರಿಗೆ ಸಲಹೆಗಳೊಂದಿಗೆ ಕರೆ ಮಾಡುತ್ತಿದ್ದೆ. ಕಾರ್ಯಕ್ರಮ ಮುಂದುವರಿಯಬೇಕು, ಅದು ಅತ್ಯಂತ ಮುಖ್ಯವಾದ ವಿಷಯ. ನಾವು 11 ಸೀಸನ್ಗಳಲ್ಲಿ ಬಲವಾದ ಅಡಿಪಾಯವನ್ನು ನಿರ್ಮಿಸಿದ್ದೇವೆ ಮತ್ತು ಅದು ಬೆಳೆಯುತ್ತಲೇ ಇರಬೇಕು ಎಂದು ಹೇಳಿದರು. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ಗೆ ಮರಳಿ ಬಂದಿದ್ದಕ್ಕೆ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ.